ಎಸ್ ಎಲ್ಲ ಡೆವಲಪ್ಮೆಂಟ್ಸ್ಗಳಲ್ಲಿ ತುಂಬ ಗೇನ್ ಮಾಡಿದವರು ಅಂದರೆ ಸತೀಶ್ ಜಾರಕಿಹೊಳಿ ಅವರು ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಅವರು ಆಲ್ರೆಡಿ ನಾನು 2028ಕ್ಕೆ CM ಆಕಾಂಕ್ಷಿ ಅಂತ ಹೇಳಿರೋದು, KPCC ಅಧ್ಯಕ್ಷ ಸ್ಥಾನ ನನಗೆ ಬೇಕು ಅಂತ ಹೇಳಿರೋದು. ಸೊ KPCC ಅಧ್ಯಕ್ಷರು ಯಾರಾಗ್ತಾರೋ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತಹ ಕಳೆದು ಹೋದಂತಹ ಸಂಪ್ರದಾಯ ಮರುಸ್ಥಾಪನೆ ಆಗಿರುವುದರಿಂದ ಮುಂದಿನ ದಿನಗಳಲ್ಲಿ ಅದು ಅವರಿಗೆ ಲಾಭವಾಗಿ ಪರಿಣಮಿಸೋದ್ರಿಂದ ಈ ಇಡೀ ಸಿನಾರಿಯೋದಲ್ಲಿ ಬೆಳವಣಿಗೆಗಳಲ್ಲಿ ಹೈಯೆಸ್ಟ್ ಗೇನರ್ಸ್ ದಟ್ ಇಸ್ ಸತೀಶ್ ಜಾರಕಿಹೊಳಿ ಅಂತ ಅನ್ಸುತ್ತೆ. ನಾಳೆ KPCC ಅಧ್ಯಕ್ಷರು ಅಷ್ಟೇ ಆಗ್ತಾರಾ ಅಥವಾ DCM ಆಗ್ತಾರಾ ಅಥವಾ ತುಂಬ ದೊಡ್ಡ ಪೋರ್ಟ್ಫೋಲಿಯೋನ ಪಡ್ಕೊಳ್ತಾರಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದುರ್ಗೇಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ದುರ್ಗೇಶ್, ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಏನು ಜಾರಕಿಹೊಳಿ ಅವ್ರದ್ದು ನಡೆ ಭಾರಿ ಒಂಥರ ಭಾರಿ ಕುತೂಹಲ ಕೆರಳಿಸಿದೆ, ಮತ್ತೆ ತುಂಬ ಸಸ್ಪೆನ್ಸ್ ಆಗಿ ಏನೋ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಏನಿರಬಹುದು ಇವರ ಈ ನಡೆಯ ಹಿಂದಿನ ಆ ರಹಸ್ಯ? ಹೆಸರಾದ ನೀವು ಹೇಳಿದಂತೆ CM ಸಿದ್ದರಾಮಯ್ಯ ಅವರ ಜೊತೆಗೆ ಅತ್ಯಾಪ್ತರಾಗಿ ಗುರುತಿಸಿಕೊಂಡಿರುವಂತವರು ಸತೀಶ್ ಜಾರಕಿಹೊಳಿ. CM ಸಿದ್ದರಾಮಯ್ಯ ಅವರ ಜೊತೆ ದೆಹಲಿ ಪ್ರವಾಸವನ್ನು ಕೂಡ ಸತೀಶ್ ಜಾರಕಿಹೊಳಿ ಕೈಗೊಂಡಿದ್ರು. ಜೊತೆಗೆ ಅವರ ಜೊತೆಗೆ ಇದ್ದುಕೊಂಡೇ ಎಲ್ಲ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಒಂದು ದಿನ ಅಲ್ಲೇ ಇದ್ದುಕೊಂಡು ಬಂದಿರುವಂತದ್ದು. ಯಾಕಂದ್ರೆ ಸತೀಶ್ ಜಾರಕಿಹೊಳಿ 2028ಕ್ಕೆ ನಾನು CM ಅಭ್ಯರ್ಥಿ ಅನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರೆ ಈ KPCC ಅಧ್ಯಕ್ಷನಾಗಬೇಕು ಅನ್ನುವಂತಹ ಕನಸನ್ನು ಕೂಡ ಕಾಣ್ತಿರುವಂತದ್ದು. ಹೈಕಮಾಂಡ್ ನಾಯಕರು KPCC ಅಧ್ಯಕ್ಷ ಸ್ಥಾನವನ್ನ ಸತೀಶ್ ಜಾರಕಿಹೊಳಿಗೆ ಕೊಟ್ಟರೆ ಶಿವಕುಮಾರ್ ಅವರ ನಂತರ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಆಯ್ಕೆ ಆಗ್ತಾರೆ. ಅದರ ಜೊತೆಗೆ ಇನ್ನೊಂದು ಹುದ್ದೆ ಏನಾದರೂ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ತಾರೆ ಅನ್ನುವಂಥ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಪ್ರಮುಖವಾಗಿ 4 DCM ಹುದ್ದೆಗಳನ್ನ ಸೃಷ್ಟಿಸೋದಕ್ಕೆ CM ಸಿದ್ದರಾಮಯ್ಯ ಬೇಡಿಕೆ ಇಟ್ಟಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ DCM ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ದಾವೆ. ಆದ್ರೆ DCM DK ಶಿವಕುಮಾರ್ ಅವರ ಪೋರ್ಟ್ಫೋಲಿಯೋದಲ್ಲಿ ಯಾರೆಲ್ಲ ಹೆಸರುಗಳು ಇರ್ತಾವೆ ಅನ್ನೋಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇರುವಂತದ್ದು. ಅಧಿಕಾರ ಹಂಚಿಕೆ ಸೂತ್ರದಡಿ CM ಸಿದ್ದರಾಮಯ್ಯ ಅಧಿಕಾರವನ್ನು ಬಿಟ್ಟುಕೊಟ್ಟು DK ಶಿವಕುಮಾರ್ CM ಆದ್ರೆ DK ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ನೇಮಕ ಆಗೋದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಲವೊಂದಿಷ್ಟು ನಾಯಕರ ಜೊತೆಗೆ ಸಭೆಯನ್ನ ಮಾಡಿದ್ದಾರೆ. ಪರಮೇಶ್ವರ್ ಜೊತೆಗೆ ದೆಹಲಿಯಲ್ಲಿ ಸಭೆ ನಡೆಸಿದ್ರು. ಅದಾದ ಬಳಿಕ ನೇರವಾಗಿ ದೆಹಲಿಯಿಂದ ಬೆಂಗಳೂರಿಗೆ ಬಂದ ತಕ್ಷಣ ಮಹದೇವಪ್ಪ ಅವರು ಭೇಟಿ ಮಾಡಿ ಸುಮಾರು ಹೊತ್ತು ಅವ್ರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ರು. ಜೊತೆಗೆ ಜಮೀರ್ ಅಹಮದ್ ಅವರನ್ನ ಭೇಟಿ ಮಾಡಿ ಸಭೆಯನ್ನ ಮಾಡಿರುವಂತದ್ದು ಇದು ಬಹಳ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದ್ ಕಡೆ ಪರಮೇಶ್ವರ್ ಅವರು ಕೂಡ CM ಸಿದ್ದರಾಮಯ್ಯ ಅವರ ಆಪ್ತರು, ಮಹದೇವಪ್ಪ ಅವರು ಕೂಡ ಬಹಳ ಅತ್ಯಾಪ್ತರಾಗಿರುವಂತದ್ದು. ಜಮೀರ್ ಅಹಮದ್ ಖಾನ್ ಅವರು CM ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವಂತದ್ದು. ಹೀಗಾಗಿ 3 ನಾಯಕರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿ KPCCಯ ಸಾರಥಿ ಏನಾದರೂ ಸಿಕ್ಕರೆ ಮತ್ತು ಹೆಚ್ಚುವರಿ ಸ್ಥಾನಗಳು ಏನಾದರೂ ಸಿಕ್ಕರೆ ನನಗೆ ಅವಕಾಶವನ್ನು ಕೊಡಿ, ಸಹಕಾರವನ್ನು ಕೊಡಿ, ಮತ್ತೆ ಮುಂಬರುವಂತಹ ದಿನಗಳಲ್ಲಿ 2028ರ ಚುನಾವಣೆಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗೋಣ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಏನಾದರೂ ಮಾಡಿದ್ರ ಅನ್ನುವಂಥದ್ದು ಇಲ್ಲಿ ಕುತೂಹಲ ಮೂಡಿಸ್ತಾ ಇದೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಹಿಂದೆ ಹೇಳಿದಂತೆ ಅಹಿಂದ ನಾಯಕರು ಮಾತುಗಳು ಕೂಡ ಹೇಳಿದ್ರು. ಹೀಗಾಗಿ CM ಸಿದ್ದರಾಮಯ್ಯ ಅವರು ರಾಜಕೀಯದ ಬದಲಾವಣೆಯಲ್ಲಿ ಮುಂದಿನ 2028ರ ಚುನಾವಣೆಯಲ್ಲಿ ಅದೇನೋ ಇಡೀ ಅರಮನೆಗೆ ಬೆಂಕಿ ಹತ್ತಿದಾಗ 2028ಕ್ಕೆ ನಾನು CM ಆಗೋಕೆ ಈಗಿಂದ ವರ್ಕ್ ಮಾಡೋಣ ಜೊತೆಯಲ್ಲಿ ಅಂತ ಹೇಳಿದ್ರಂತ ತಾವು ಹೇಳೋದು ಇರ್ಬೋದೇನೋ ಗೊತ್ತಿಲ್ಲ. ಯಾಕೆ ಅಂತಂದರೆ ಈಗಿಂದ ಹದ ಮಾಡಿದ್ರೇ ನಾಳೆ ಬೆಳೆ ತೆಗಿಯೋದಕ್ಕೆ ಸಾಧ್ಯ. ಹಾಗಾಗಿ ಇರ್ಬೋದೇನೋ ತಳ್ಳಿ ಹಾಕಕ್ಕಾಗಲ್ಲ. ಬಟ್ ಇಟ್ಸ್ ಟು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದು. ಅಂಡ್ ಈಗ DK ಶಿವಕುಮಾರ್ ಅವರ ನ್ಯೂನ್ಯತೆ ಮತ್ತು ಅವರಿಗೆ ಬೇಕಾಗಿರೋದು ಇದೇ ಟ್ಯಾಕ್ಟಿಕ್ಸ್. ಅವರಿಗೆ ಬೇಕಾಗಿರೋದು ಸಹನೆ, ಅವ್ರಿಗೆ ಬೇಕಾಗಿರೋದು ತಾಳ್ಮೆ, ಅವರಿಗೆ ಬೇಕಾಗಿರೋದು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾದಂತಹ ಚಾಕಚಕ್ಯತೆ. ಸೊ ಈ ಗುಣಗಳು ಈಗ DK ಶಿವಕುಮಾರ್ ಅವರಲ್ಲಿ ಇರಬಹುದು ಅಥವಾ ಗೊತ್ತಿಲ್ಲ, ಅದು ಲ್ಯಾಕಿಂಗ್ ಅಂತ ರಾಜಕೀಯ ಪಂಡಿತರು ಮಾತಾಡ್ತಾ ಇದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಅದನ್ನ ಈಗಿಂದನೇ ತೋರಿಸ್ತಾ ಇದ್ದಾರೆ, ಈಗಿಂದನೇ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅನ್ನೋ ತಮ್ಮ ಮಾತುಗಳು ಇರ್ಬಹುದೇನೋ. ಹಂಗೆ ಲೈನ್ ಅಲ್ಲಿ ಇರಿ, ಎಕ್ಸ್ಪರ್ಟ್ಸ್ ಇದ್ದಾರೆ, ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ದುರ್ಗೇಶ್. ನೋಡಿ 1989 ವೀರೇಂದ್ರ ಪಾಟೀಲ್ KPCC ಪ್ರೆಸಿಡೆಂಟು, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು, ಮುಖ್ಯಮಂತ್ರಿ ಆಗ್ಬಿಟ್ರು. 1999 SM ಕೃಷ್ಣ KPCC ಪ್ರೆಸಿಡೆಂಟು, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು, ಮುಖ್ಯಮಂತ್ರಿ ಆಗ್ಬಿಟ್ರು. 2023ರಲ್ಲಿ DK ಶಿವಕುಮಾರ್ KPCC ಪ್ರೆಸಿಡೆಂಟು, ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು, DK ಶಿವಕುಮಾರ್ CM ಆಗಲಿಲ್ಲ, ಸಿದ್ದರಾಮಯ್ಯ ಆಗ್ಬಿಟ್ರು.
ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪರಮೇಶ್ವರ್ ಸಿ ಐ ಟೆಲ್ ಯು ವಾಟ್ ಐ ಹ್ಯಾವ್ ಬಿನ್ ಸೀಯಿಂಗ್ ಸತೀಶ್ ಜಾರಕಿಹೊಳಿ ಫಾರ್ ಮೆನಿ ಡಿಕೇಡ್ಸ್. ಈಸ್ ಎ ವೆರಿ ವೆರಿ ಡೀಪ್ ಮ್ಯಾನ್. ಜಾಸ್ತಿ ಮಾತಾಡೋದಿಲ್ಲ, ಒಂದೇ ಮಾತಾಡೋದು, ಎಫೆಕ್ಟಿವ್ ಆಗಿರುತ್ತದು. ಈಗ ಅವ್ರು ಹೇಳುವಂತ ಎಲ್ಲ ನಾವು ಗೂಢಾರ್ಥ ನೋಡ್ಕೋಬೇಕು. ನೀವು ಇಂಟರಾಕ್ಟ್ ಮಾಡ್ಬೋದು ಅವ್ರ ಜೊತೆಗೆ. ಅಲ್ಲ ಹೇಳ್ತೀನಿ, ಅವರ ಗೂಢಾರ್ಥದಲ್ಲೇ ಮಾತಾಡೋದು ಅವ್ರು ಯಾವಾಗಲೂ. ಅವರು ಸತೀಶ್ ಜಾರಕಿಹೊಳಿ ಬಿಟ್ಕೊಡೋದಿಲ್ಲ, ಯಾವುದೋ ಒಂದು ಮಾತು ಹೇಳ್ತಾರೆ ಅಷ್ಟೇ. ಇವತ್ತು ಯಾಕೆ ನಾನು KPCC ಪ್ರೆಸಿಡೆಂಟ್ ಆಗ್ತಾರೆ ಅಂತ ಎಲ್ಲ ಪ್ರೊಜೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಇನ್ನು 28ಕ್ಕೆ ಚುನಾವಣೆ ಆದಾಗ ನಾನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಅಂತ ಅವರೇ ಹೇಳ್ಕೊಂಡಿರೋದ್ರಿಂದ ಟುಡೇಸ್ KPCC ಪ್ರೆಸಿಡೆಂಟ್ ಈಸ್ ಟುಮಾರೋಸ್ ಚೀಫ್ ಮಿನಿಸ್ಟರ್ ಅನ್ನುವಂಥದ್ದು ಮತ್ತೆ ರಿಎಸ್ಟಾಬ್ಲಿಷ್ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನು ನಾನು KPCC ಪ್ರೆಸಿಡೆಂಟ್ ಆಗ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳೋದು ನಂಬರ್ 1. ನಂಬರ್ 2 ರೀಸನ್ನು, ನಾನು CM ಸ್ಥಾನದಿಂದ ರಾಜೀನಾಮೆ ಕೊಟ್ಟ ಮೇಲೂ ಕೂಡ ಪಾರ್ಟಿ ನನ್ನ ಕೈಲಿರಬೇಕು. ನನ್ನ ಕೈಲಂದರೆ ನನ್ನ ಆಪ್ತರು ನಾನು ಸಿದ್ದರಾಮಯ್ಯನವ್ರಿಗೆ ದಿ ಪಾರ್ಟಿ ಶುಡ್ ಬಿ ಇನ್ ಮೈ ಹ್ಯಾಂಡ್ಸ್. ಯಾರು ಆಗ್ತಾರೆ, DK ಶಿವಕುಮಾರ್ CM ಆಗ್ತಾರೆ, ಆಗೋದಾರ ಆಗಲಿ, ದಿ ಪಾರ್ಟಿ ಶುಡ್ ಬಿ ಇನ್ ಮೈ ಹ್ಯಾಂಡ್ಸ್ ಈವನ್ ಆಫ್ಟರ್ ರಿಸೈನಿಂಗ್ ಫ್ರಮ್ ಚೀಫ್ ಮಿನಿಸ್ಟರ್ಸ್ ಪೋಸ್ಟ್ ಅನ್ನೋ ಉದ್ದೇಶದಿಂದ ಜಾರಕಿಹೊಳಿನ ಮುಂದಿಟ್ಟು ಅವ್ರು KPCC ಪ್ರೆಸಿಡೆಂಟ್ ಮಾಡಿ 2028ಕ್ಕೆ ದುರ್ಗೇಶ್ ದುರ್ಗೇಶ್ ಅವ್ರಿಗೊಂದು ಅಲ್ಲ, ಡು ಯು ಅಗ್ರಿ ವಿತ್ ಮಿ ಆರ್ ನಾಟ್? ಯು ಟೆಲ್ ಮಿ. ದುರ್ಗೇಶ್ ಮಾತಾಡಿ. ಎಸ್ ರಾಧಾ ಮೇಡಮ್, DK ಶಿವಕುಮಾರ್ ಅವರು ಕೂಡ ಮಾತಾಡಿ. ಎಸ್ ಸರ್, ಇವತ್ತು DK ಶಿವಕುಮಾರ್ ಅವರು ಕೂಡ ಈ ಒಂದು CM ಆಗಬೇಕು ಅನ್ನುವಂತ ಕನಸನ್ನ ಕಾಣ್ತಿದ್ರು. ಏನು CM ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯಂತ ಬೆಂಬಲ ಇಲ್ಲ, ಎಲ್ಲರೂ ಕೂಡ ನನ್ನ ಪರವಾಗಿದ್ದಾರೆ ಅನ್ನುವಂತ ಮಾತನಾಡಿದರು. ಅದಾದ ಬಳಿಕ DK ಶಿವಕುಮಾರ್ CM ಸಿದ್ದರಾಮಯ್ಯ ಆಪ್ತರನ್ನ ಟಾರ್ಗೆಟ್ ಮಾಡಿದ್ರು. KJ ಜಾರ್ಜ್, ಜಮೀರ್ ಅಹಮದ್, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಎಲ್ಲರನ್ನೂ ಕೂಡ ಭೇಟಿಯಾಗಿ ಚರ್ಚೆಯನ್ನ ಇದೇ ರೀತಿ ಮಾಡಿದ್ರು. ಅದಾದ ಬಳಿಕ ಹೈಕಮಾಂಡ್ ನಾಯಕರು ಈ ವಿಚಾರದ ಬಗ್ಗೆ ಪಂಚರಾಜ್ಯ ಚುನಾವಣೆ ಆಗಲಿ, ಕೇರಳ CM ಗೊಂದಲ ಆಗಲಿ, ಕೆಲವಷ್ಟು ಉದಾಹರಣೆಗಳು ಈ ದಿನಗಳನ್ನ ದೂಡ್ತಾ ಬಂದಿದ್ರು. ಇದೀಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಾಕಷ್ಟು DK ಶಿವಕುಮಾರ್ ಅವ್ರ ಜೊತೆಗೆ ಸಭೆಗಳನ್ನ ಮಾಡಿದ್ರು. 3-4 ಬಾರಿ ಗೌಪ್ಯ ಸಭೆಗಳನ್ನು ಕೂಡ ಮಾಡಿದ್ರು. ಇತ್ತ CM ಸಿದ್ದರಾಮಯ್ಯ ಅವರ ಜೊತೆಗಿದ್ದುಕೊಂಡೇ CM ಬದಲಾವಣೆ ಆದರೆ DK ಶಿವಕುಮಾರ್ CM ಆಗ್ತಾರೆ, KPCC ಸಾರಥ್ಯ ನನಗೆ ಸಿಗತ್ತೆ ಅನ್ನುವಂತ ಲೆಕ್ಕಾಚಾರ ಸತೀಶ್ ಜಾರಕಿಹೊಳಿ ಇತ್ತು. ಜೊತೆಗೆ ಈಶ್ವರ್ ಖಂಡ್ರೆ ಕೂಡ KPCC ಅಧ್ಯಕ್ಷರಾಗಬೇಕನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಬೇಡಿಕೆಗಳನ್ನ ಇಡ್ತಿದ್ರು. ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆಯನ್ನು ಕೂಡ ಮಾಡಿದ್ರು. ಸುರ್ಜೇವಾಲಾ ಅವರನ್ನು ಕೂಡ ಭೇಟಿಯಾಗಿದ್ರು. ಅದಾದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರು ರೇಸ್ನಲ್ಲಿ ಬಂದ ನಂತರ ಸಾಕಷ್ಟು ನಾಯಕರು ಹಿಂದೇಟನ್ನು ಹಾಕಿರುವಂತದ್ದು. ಜೊತೆಗೆ KPCC ಸಾರಥ್ಯವನ್ನು ವಹಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ, ಪಕ್ಷ ಸಂಘಟನೆ ಮಾಡಬೇಕಾಗುತ್ತೆ, ಜೊತೆಗೆ ಪಕ್ಷದಲ್ಲಿ ಹಿಡಿತವನ್ನು ಕೂಡ ಸಾಧಿಸಬೇಕಾಗುತ್ತೆ. ಡಿಲೇ ಇರುತ್ತೆ. ಸಿದ್ದರಾಮಯ್ಯನವರ ಆ ಅಹಿಂದ ಲೆಗಸಿ ಏನಿದೆ ಅದನ್ನ ಸಮರ್ಥವಾಗಿ ಉತ್ತರಾಧಿಕಾರಿಯಾಗಿ ಆ ಲೆಗಸಿಯನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾರಾ ಸತೀಶ್ ಜಾರಕಿಹೊಳಿ? ಸಮುದಾಯ ಅದನ್ನ ಅಕ್ಸೆಪ್ಟ್ ಮಾಡುತ್ತಾ, ಅವ್ರ ಜೊತೆಗೆ ಹೆಜ್ಜೆ ಹಾಕುತ್ತಾ? ತಮಗೇನ್ ಅನ್ಸುತ್ತೆ? ಖಂಡಿತ ರಾಧಾ ಮೇಡಮ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹಿಂದ ನಾಯಕತ್ವ CM ಸಿದ್ದರಾಮಯ್ಯ ಅವರ ನಂತರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಂತೆ ಮುಂದಿನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಆಗ್ತಾರೆ ಅನ್ನೋದು ಹೇಳಿಕೆ ಮಾತ್ರವಲ್ಲ, ಅಹಿಂದ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಈಗಾಗಲೇ ಸಂಘಟನೆಯನ್ನು ಕೂಡ ಮಾಡ್ತಿರುವಂತದ್ದು. ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಮಟ್ಟದ ಸಮಾವೇಶವನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು. ಹೀಗಾಗಿ CM ಸಿದ್ದರಾಮಯ್ಯ ಅವರ ನಂತರದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಓವರ್ಟೇಕ್ ಮಾಡೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ ಅನ್ನುವಂತ ಮಾತಿದೆ. ಯಾಕಂದ್ರೆ ಅಹಿಂದ ನಾಯಕತ್ವ ಸಿಕ್ಕರೆ ರಾಜ್ಯದಲ್ಲಿ ಕ್ಷೇತ್ರಗಳನ್ನು ಕೂಡ ಸುಲಭವಾಗಿ ಗೆಲ್ಲಬಹುದು, ಮತ್ತೆ ಕ್ಷೇತ್ರಗಳನ್ನ ಗೆದ್ದು ಮತ್ತೆ ತಮ್ಮ ಒಂದು ಬಲವನ್ನು ಕೂಡ ಹೆಚ್ಚಪಡಿಸಿಕೊಳ್ಳಬಹುದು. ಉದಾಹರಣೆಗೆ ಬೈ ಎಲೆಕ್ಷನ್ಗಳೆಲ್ಲವೂ ಕೂಡ ಬಂದಾಗ ಸತೀಶ್ ಜಾರಕಿಹೊಳಿ ಅಹಿಂದ ಮತಗಳಿರುವಂತಹ ಕ್ಷೇತ್ರದಲ್ಲಿ ಏನು ಗೆಲುವನ್ನು ಸಾಧಿಸಿದ್ದಾರೆ, ಅಭ್ಯರ್ಥಿಗಳನ್ನ ಗೆಲುವು ಸಾಧಿಸುವುದಕ್ಕೆ ಬಹಳ ಹರಸಾಹಸ ಪಟ್ಟು ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾವೇರಿಯಲ್ಲೂ ಕೂಡ ಇದೇ ರೀತಿ ತಂತ್ರಗಾರಿಕೆಯನ್ನ ಏನು ಬೊಮ್ಮಾಯಿಯವರ ಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಮಾಡಿದ್ರು, ಮತ್ತೆ ಮೊನ್ನೆಯಷ್ಟೇ ಬಾಗಲಕೋಟೆಯಲ್ಲೂ ಕೂಡ ಅಹಿಂದ ಮತಗಳನ್ನ ಸೆಳೆಯುವಂತ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಸತೀಶ್ ಜಾರಕಿಹೊಳಿ ಮುನ್ನೆಲೆಗೆ ಬರ್ತಿರುವಂತಹ ಅಹಿಂದ ನಾಯಕತ್ವಕ್ಕೆ ಅಹಿಂದ ನಾಯಕತ್ವವನ್ನು ಪಡೆದುಕೊಂಡು ಒಂದು CM ಸಿದ್ದರಾಮಯ್ಯ ಅವರ ನಂತರದ ಸ್ಥಾನವನ್ನು ತುಂಬುವುದಕ್ಕೆ ಸತೀಶ್ ಜಾರಕಿಹೊಳಿ ಈಗಿನಿಂದಲೇ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. KPCC ಸಾರಥ್ಯ ಸಿಕ್ಕರೂ ಕೂಡ ಅಹಿಂದ ಮತಗಳು ಕಾಂಗ್ರೆಸ್ ಪರವಾಗಿದ್ದಾವೆ, ಇದನ್ನ ಬಿಟ್ಟುಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ದಾವಣಗೆರೆಯ ಚುನಾವಣೆಯಲ್ಲಿ ಆದಂತಹ ಅಸಮಾಧಾನವನ್ನು ಕೂಡ ಬಗೆಹರಿಸುವಂತದ್ದು ಮತ್ತೆ ಪರಿಹಾರ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ನಿಶ್ಚಯ DK ಶಿವಕುಮಾರ್ CM ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆಯನ್ನ ಮಾಡಿದ್ರು. ರಾಧಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ದುರ್ಗೇಶ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಎಸ್ ಸರ್.